ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ನಮ್ಮ ಇಡೀ ದೇಶದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಆಗ್ತಾ ಇರುವಂಥ ಒಂದು ಅಪಪ್ರಚಾರ. ಹಿಂದೆ ನಾವು ನೋಡಿದಾಗೆ ತಿರುಪತಿ, ಶಬರಿಮಲೆ ಈ ಎರಡೂ ವಿಚಾರಗಳಲ್ಲಿ ಕೂಡ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅಯ್ಯಪ್ಪ ನಾವಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಆ ಪುಣ್ಯಕ್ಷೇತ್ರಗಳ ಒಂದು ಇದಕ್ಕೆ ಯಾವುದೇ ಧಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಭಗವಂತ ಆ ಧರ್ಮವನ್ನು ತಾನೇ ಹೇಗೆ ಕಾಪಾಡಿಕೊಂಡಿದ್ದಾನೋ ಆ ಒಂದು ರೀತಿಯಲ್ಲಿ ನಮ್ಮ ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಯೂಟ್ಯೂಬರ್ಸ್ಗಳಿಂದ ಏನೊಂದು ದೊಡ್ಡ ಮಟ್ಟದ ಒಂದು ಅಪಪ್ರಚಾರನೇ ನಡೆದಿತ್ತು. ಆ ವಿಚಾರದ ಭಾಗವಾಗಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಯಲ್ಲಿ ಒಳಗೆ ಮತ್ತು ಹೊರಗಡೆ ಸಾಕಷ್ಟು ಒಂದು ಹೋರಾಟಗಳನ್ನ ಹಮ್ಮಿಕೊಂಡಿರುವಂಥ ವಿಚಾರ. ಅದರಲ್ಲಿ ಭಾಗವಾಗಿ ಇವತ್ತು ಏನು ನಾಳೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಧರ್ಮಯುದ್ಧ ಅಂತೇಳಿ ಆ ಭಗವಂತನ ಆ ಮಂಜುನಾಥನ ಸನ್ನಿಧಿಯಲ್ಲಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಅಲ್ಲಿಗೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಆ ಧರ್ಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಆ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವಂಥದ್ದಕ್ಕೆ ಏನು ಧರ್ಮೋ ರಕ್ಷಿತ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಾನು ಇವತ್ತು ನಮ್ಮ ಅಂಜನಾದ್ರಿ ಒಂದು ಬೆಟ್ಟದಲ್ಲಿ ಹನುಮಂತನಿಗೆ ಪೂಜೆ ಮಾಡೋದ್ರ ಮೂಲಕ ಆ ತಾಯಿ ತುಂಗಭದ್ರೆ ಸನ್ನಿಧಿಯಲ್ಲಿ ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಪವಿತ್ರ ತುಂಗಭದ್ರ ಗಂಗಾ ಜಲವನ್ನು ತಗೊಳ್ಳೋದ್ರ ಮೂಲಕ ಇವತ್ತು ಅಲ್ಲಿ ಹೋಗಿ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡೋದ್ರ ಮೂಲಕ ಸ್ವಾಮಿ ದರ್ಶನವನ್ನು ಪಡೆದು ಇಡೀ ನಮ್ಮ ಈಗಾಗಲೇ ಬಜರಂಗ ಬಲಿ ನಮ್ಮ ಅಂಜನಾದ್ರಿ ಹನುಮಂತ ಇವತ್ತು ಗದಾಪ್ರಹಾರ ಪ್ರಾರಂಭ ಮಾಡಿದ್ದಾನೆ. ನಾನೇನು ಮೊನ್ನೆ ಬೆಂಗಳೂರು ಮಹಾನಗರದಲ್ಲಿ ವಿಧಾನಸಭೆಯಿಂದ ಹೊರಗಡೆ ಬಂದು ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡ್ತಾ ಕೆಲವೊಂದು ವಿಚಾರಗಳನ್ನ ನಾನು ಹೇಳಿದೆ. ಇದು ದೊಡ್ಡ ಹುನ್ನಾರ ನಡೀತಾ ಇದೆ. ಇವತ್ತು ಬಳ್ಳಾರಿ ಮೂಲದ ಒಬ್ಬ ಅನ್ಯ ಮತದ ಒಬ್ಬ ಸಮೀರ್ ಅನ್ನುವಂಥ ಒಬ್ಬ ದುಷ್ಟ ವ್ಯಕ್ತಿ ಒಂದು ದುಷ್ಕೃತ್ಯಗಳನ್ನು ಮಾಡಿ ಆ ಧರ್ಮಸ್ಥಳ ಪುಣ್ಯಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥ ಒಂದು ಕೆಲಸಕ್ಕೇನು ಕೈ ಹಾಕಿದ್ದಾನೆ. ಆತನ ಜೊತೆಯಲ್ಲಿನ 3-4 ಮಂದಿ ಕೈ ಜೋಡಿಸಿದ್ದಾರೆ. ಮತ್ತು ಆ ಮುಸುಕುದಾರಿ ಏನಿದ್ದಾನೆ ತಮಿಳ್ನಾಡು ಮೂಲದವನು, 14 ವರ್ಷದಿಂದ ಅಲ್ಲೇ ವಾಸ ಇರುವಂಥವನು, ಅವನಿಗೆಲ್ಲ ಟ್ರೈನಿಂಗ್ ಮಾಡಿ ಪ್ಲ್ಯಾಂಟ್ ಮಾಡಿದ್ದಾರೆ. ಈ ಒಂದು ಹುನ್ನಾರದಲ್ಲಿ ಭಾಗವಾಗಿ ಡೆಲ್ಲಿ ಮೂಲದ IAS ಅಧಿಕಾರಿಗಳಿಂದ ಹಿಡಿದು ಶಶಿಕಾಂತ್ ಸೆಂಥಿಲ್ ಅನ್ನೋವ್ರ ಬಗ್ಗೆ ಈಗಾಗಲೇ ಅವ್ರ ಮೆಟ್ಟಿಲು ಮುಟ್ಟಿದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಕಾಂಗ್ರೆಸ್ ಸಂಸದರೇ ಆಗಿರೋ ಕಾರಣ ಯಾವ ಮಟ್ಟಕ್ಕೆ ಇವರು ಕ್ರಮ ಕೈಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆಗಲೇ ನಾನು ಆಂಜನೇಯನ ಸಮ್ಮುಖದಲ್ಲಿ ಆ ಸ್ವಾಮಿ ಈಗಾಗಲೇ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಬಂಧನಕ್ಕೊಳಪಟ್ಟಿದ್ದಾರೆ, ವಿಚಾರಣೆಗೊಳಪಡ್ತಾ ಇದ್ದಾರೆ. ಇವತ್ತು ಮುಸುಕುದಾರಿ ಆಗಿರ್ಬೋದು, ಸುಜಾತ ಭಟ್ ಅವರಾಗಿರ್ಬೋದು, ಎಲ್ಲ ಸುಳ್ಳಿನ ಕಥೆಗಳನ್ನು ಇವತ್ತು ಕಟ್ಟಿ ಏನಿವತ್ತು ಇಡೀ ದೇಶ ವಿಶ್ವವನ್ನೇ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅವರೆಲ್ಲರಿಗೂ ಆ ಬಜರಂಗ ಬಲಿ ಆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ರಾಜ್ಯ ಸರ್ಕಾರವನ್ನು CBI ಮತ್ತು NIA ಮೂಲಕ ಎಂಕ್ವೈರಿ ಮಾಡಬೇಕು ಅಂತೇಳಿ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಸೇರಿ ನಾನು ಅದರಲ್ಲಿ ಒಬ್ಬನಾಗಿ ಧ್ವನಿಗೂಡಿಸಿ NIA ಎಂಕ್ವೈರಿ ಆಗೋದ್ರ ಮೂಲಕ ಇದರ ಹಿಂದೆ ದೇಶ ವಿದೇಶ ಶಕ್ತಿಗಳು ಕೂಡ ಯಾರ್ಯಾರು ಇದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಇದಕ್ಕೆ ಹೊರಗಡೆ ಬಂದರೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಈ ರೀತಿ ಒಂದು ಅಪಪ್ರಚಾರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಲ್ಲ ಅನ್ನೋಂಥ ಒಂದು ಇದಕ್ಕೆ ಪುಲಿಸ್ ಸ್ಟಾಪ್ ಇಡಲಿಕ್ಕೆ NIA ಇಂದ ಒಂದು ಇನ್ವೆಸ್ಟಿಗೇಷನ್ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನೋದು ನನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.